ನಮಸ್ಕಾರ ವೀಕ್ಷಕರೇ, ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳ. ವೀಕ್ಷಕರೇ, ಬರ ಪರಿಸ್ಥಿತಿ ಹಾಗೂ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಕಲಘಟಗಿಯಲ್ಲಿ ಜರುಗಿತು. ನೂತನ ಸಚಿವರಾಗಿ ಹಾಗೂ ಕಲಘಟಗಿ ಶಾಸಕರಾದ ಸಂತೋಷ್ ಲಾಡ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು. ಅಂದರೆ ರೈತರ ಗೊಬ್ಬರ ವಿತರಣೆ ಸಂದರ್ಭದಲ್ಲಿ ಅಂಗಡಿಗಳಿಗೆ ನಾಮಫಲಕ ಹಾಕುವ ಕಾರ್ಯ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ವಿಳಂಬ ಆಗದೆ ಶೀಘ್ರದಲ್ಲಿ ಕಾರ್ಯಗಳು ಜರುಗುವುದರ ಬಗ್ಗೆ, ಅನೇಕ ಈ ಇಂದಿನ ಕೃಷಿಯಲ್ಲಿ ಅಡಿಕೆಯು ಕಲಘಟಗಿ ತಾಲೂಕಿನಲ್ಲಿ ಇಂದಿನ ಹೆಚ್ಚಾಗಿ ಬೆಳೆಯಲು ರೈತರಿಗೆ ಪ್ರೇರೇಪಿಸುವ ದೃಷ್ಟಿಯಿಂದ ಅದರ ಬಗ್ಗೆ ರೈತರಿಗೆ ಕರಪತ್ರಗಳನ್ನು ಹಂಚುವುದು ಮತ್ತು ಅಂಗನವಾಡಿಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸುವುದು ಹಾಗೂ ಗೊಬ್ಬರ ವಿತರಣಾ ಅಂಗಡಿಗಳಲ್ಲಿಯೂ ಕೂಡ CC ಕ್ಯಾಮ್ರಾವನ್ನು ಸರಿಪಡಿಸಿ ಕಾರ್ಯಗತಗೊಳಿಸಲು ಮಾಡುವುದು ಮತ್ತು ಶೀತಲಗೊಂಡ ಕೊಠಡಿಗಳನ್ನು ಮರು ನಿರ್ಮಾಣಗೊಳಿಸುವುದು, ಹೊಸದಾಗಿ ಅಂಗನವಾಡಿಗಳು ಜಾಗ ಗುರುತಿಸಿ ರೈತರು ಅಥವಾ ಸಾರ್ವಜನಿಕರು ದಾನ ರೂಪದಲ್ಲಿ ಕೊಟ್ಟಾಗ ಅವುಗಳನ್ನು ಕಟ್ಟಡ ಅಭಿವೃದ್ಧಿಪಡಿಸುವುದು, ಬೆನಚಿಕೆರೆ ನೀರನ್ನು ಕಲಘಟಗಿಯಲ್ಲಿ ಸಮರ್ಪಕವಾಗಿ ಶುದ್ಧ ನೀರನ್ನು ಒದಗಿಸಲು ಎಲ್ಲ ವಾರ್ಡುಗಳಲ್ಲಿಯೂ ಸರಿಯಾಗಿ ನೀರು ಪೂರೈಕೆಯಾಗುವಂತೆ ನೋಡಿಕೊಳ್ಳುವುದು, ಅನೇಕ ರಸ್ತೆ ಕಾಮಗಾರಿಗಳ ಬಗ್ಗೆ ಅವುಗಳನ್ನು ಗುಣಮಟ್ಟದಲ್ಲಿ ತಯಾರಿಸುವುದು, ಹೀಗೆ ಅನೇಕ ವಿಷಯಗಳ ಬಗ್ಗೆ ಶಾಸಕರು ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರಿಗೆ ಖಡಕ್ ಎಚ್ಚರಿಕೆ ನೀಡುವುದರ ಮೂಲಕವಾಗಿಯೂ ಅನೇಕ ಸಂಪರ್ಕದ ಬಂದಂಥ ಫಲಾನುಭವಿಗಳಿಗೂ ಸಂಪರ್ಕದ ರೈತರಿಗೂ ಕೂಡ ಶೀಘ್ರವಾಗಿ ಅವರ ಗುಣಮಟ್ಟದ ಕಾರ್ಯವೈಖರ್ಯವನ್ನು ವಿವರಿಸಿ ಎಂದು ಅಧಿಕಾರಿಗಳಿಗೆ ವಿವರಿಸಲಾಯಿತು. ಈ ರೀತಿಯಾದ ಪ್ರಗತಿ ಪರಿಶೀಲನೆ ವಿಷಯಗಳು ಚರ್ಚೆಗೆ ಬಂದವು. ಇದರಿಂದ ಅನೇಕ ರೈತರಿಗೆ ಸಾರ್ವಜನಿಕರಿಗೆ ಕೂಡ ತೃಪ್ತಿ ಉಂಟಾಯಿತು. ಅದರಂತೆ ನೂತನವಾಗಿ ಕಲಘಟಗಿಗೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಿಗೆ ವಿವಿಧ ಸಂಘಟನೆಗಳ ಮೂಲಕ ಅನೇಕ ವ್ಯಕ್ತಿಗಳ ಮುಖಾಂತರ ಅನೇಕ ರೀತಿಯಾದಂಥ ವಿವಿಧ ಜನರು ಅವರಿಗೆ ಸನ್ಮಾನ ಮಾಡುವ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿ ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಲ್ಲ ರೈತರು ಸೇರಿಕೊಂಡು ರೈತ ಸಂಘದ ಮುಖಾಂತರ ಮನವಿ ಕೊಟ್ವಿ. ಕೊಟ್ಟಾಗ ನೀವು ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲೆಲ್ಲಿ ಗೊಬ್ಬರಗಳು ವಿತರಣೆ ಮಾಡುವಂಥ ಅಂಗಡಿಗೆ ವಿಸಿಟ್ ಕೊಡ್ರಿ, ಅಲ್ಲೇ ರೇಟ್ ಬೋರ್ಡ್ ಹಾಕಿಸ್ರಿ ಅಂತಂದ್ರೆ ಆಯಿತು ನಾವು ಹಾಕಿಸ್ತೀವಿ ಅಂತಂದ್ರೆ ಎಷ್ಟು ಊರಿಗೆ ವಿಸಿಟ್ ಕೊಟ್ರಿ, ಯಾವ ಅಂಗಡಿ ಒಳಗೆ ಎಷ್ಟು ರೇಟ್ ಬೋರ್ಡ್ ಹಾಕ್ಸಿರಿ? ಇದು ಬಂಗಾಳಿ ಕಟಿಂಗ್ ಕೊಟ್ಟಿದ್ದೆ ಸರ್, ಯಾಕಂದ್ರೆ ಎಫೆಕ್ಟ್ ಕಂಪಲ್ಸರಿ ಆಗಿರ್ತಲ್ಲ 3 ಸರ್ತಿ ಡೆಫಿನೆಟ್ಲಿ ಟ್ರೈನಿಂಗ್ ಕೊಟ್ಟಿದ್ದೆ ಸರ್. ಪ್ಲಸ್ ಅವರು ಲಿಂಕ್ ಬಗ್ಗೆ ಹೇಳಕ್ಕಿದ್ದಿಲ್ಲ, ಎವ್ರಿ ಟೈಮ್ ನಮ್ಗೆ ಯಾರು ಫೋನ್ ಮಾಡಿದ್ರು ನಾವು ಅವ್ರಿಗೆ ನೇರವಾಗಿ ಹೇಳ್ತಿದ್ದೆ ಸರ್. ಕಂಪಲ್ಸರಿ ಇಲ್ಲ, ಅಕಸ್ಮಾತ್ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಬರೀದಿತ್ತಂದ್ರೆ ಅವ್ರಿಗೆ ತಿಳಿಸಿ ಹೇಳ್ರಿ ಅಂತ ಹೇಳಿದೆ ಸರ್. ಅವರು ಮಾತಾಡ್ತಾರೆ ಪ್ರೈಸ್ ಡಿಸ್ಪ್ಲೇ ಬಗ್ಗೆ ಬಟ್ ಏನೋ ಪರ್ಟಿಕ್ಯುಲರ್ ಇದ್ರೆ, ಯಾಕಂದ್ರೆ ಏನಾಗುತ್ತಂದ್ರೆ ಇದು ಹೇಳಿರ್ತಕ್ಕಂಥದ್ದನ್ನು ನಾವು ಭಾಳ ಸರಿ ನಾವು DC ಅವರು ಎಲ್ಲ ಇಲಾಖೆ ಮೀಟಿಂಗ್ ಮಾಡಿದ್ದೀವಿ. ಯಾರ್ಯಾರಿಗೆ ನಾವು ಕೊಡ್ತಾ ಇದೀವಿ ಅವ್ರ ಮಾಹಿತಿ ನಮ್ಮ ಹತ್ರ ಇರುತ್ತೆ. ನಾವು ಯಾರ್ಯಾರಿಗೆ ಕೊಡ್ತೀವಿ ಆ ಮಾಹಿತಿ ನಮ್ಮಲ್ಲಿ ಇರುತ್ತೆ. ಬೈ ಚಾನ್ಸ್ ಇನ್ನು ಯಾರಿಗೆ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಏನೇನಿದ್ರೆ ಈಗ ತಾಕೀತು ಮಾಡಿ ಕೊಡಿಸ್ತೀವಿ. 100ರಷ್ಟು ಜಾಸ್ತಿ ತೆರಿಗೆ ನಾವು ಇಲ್ಲಿ ಸರ್ಕಾರಕ್ಕೆ ಸಂಗ್ರಹ ಮಾಡಿದ್ದೀವಿ. ಇನ್ನು ಸುಮಾರು 8 ಗ್ರಾಮ ಪಂಚಾಯತಿ ಆವರೇಜ್ 90% ಮೇಲಿದ್ದೀವಿ. ಮೊದಲನೇ ಸ್ಥಾನದಲ್ಲಿ ಅಳ್ನಾವರಿದ್ರೆ, ಧಾರವಾಡ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಕಲಘಟಗಿ ಇದೆ. ಕರೆಕ್ಟ್ ಅಂದ್ರೆ ಇದಕ್ಕೆ ಸಹಕರಿಸ್ತಿರ್ತಕ್ಕಂಥ ಸಾರ್ವಜನಿಕರು, ಆಮೇಲೆ ಎಲ್ಲ ಅಧಿಕಾರಿ ಮಿತ್ರರು, ಅದ್ರ ಜೊತೆಗೆ ಏನು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ನಮ್ಮ ಟೌನ್ ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಸಾರ್ವಜನಿಕರ ಒಂದು ಸಹಕಾರದಿಂದ ನಾವಿಲ್ಲಿ ಮೊದಲನೇ ಹಾಗೂ 2ನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಇದಕ್ಕೆ ಯಾರ್ಯಾರು ಕೆಲಸ ಮಾಡಿದರೆ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದೀವಿ. ಬನ್ನಿ ಕರೆಸಿ. ಬೆಳವಂತರ ಗ್ರಾಮ ಪಂಚಾಯತಿ ಸರ್
ಸರ್ ಇದು ಅಂದ್ರೆ ನಿಖರವಾಗಿ 40 ಮಾರ್ಕ್ಸ್ ಅನ್ನ ನಾವು ಯಾವ ರೀತಿ ತಗೋಬೇಕು, ಮಕ್ಕಳನ್ನ ಯಾವ ರೀತಿಯಾಗಿ ಪಾಸ್ ಮಾಡಿಸ್ಬೇಕು ಅನ್ನೋದಕ್ಕೆ ಬಹಳಷ್ಟು ಯೂಸ್ ಆಗ್ತದೆ. ಅದೇ ರೀತಿಯಾಗಿ 90+ ದವರಿಗೂ ಸ್ವಲ್ಪ ಭಾಳ ಅಂದ್ರೆ LBA ಬೇಸ್ಡ್ ಕೊಟ್ಟರು ಸರ್. ಅದನ್ನ ನೆಕ್ಸ್ಟ್ ನಾವು ಡಿಮಾಂಡ್ ಮಾಡಿದ್ವಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ನಮ್ಮ ಕಾರ್ಯಕ್ರಮ ಏನು ಬಂತಲ್ಲ ಅದ್ರ ಪ್ರಕಾರನ ಅದನ್ನ ಕೈಪಿಡಿ ಮಾಡಿ ಬಹಳಷ್ಟು ಅನುಕೂಲ ಆಗಿದೆ ಸರ್. ಈ ವರ್ಷನೂ ತಾವು ದಯಮಾಡಿ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಈಗ ಮಕ್ಕಳ ಒಂದು ಹಾಜರಾತಿಗೆ ನಿರಂತರ ಅಂತ ಒಂದು ಯಾಪ ಬರ್ತಿದೆ ಸರ್. ಮಕ್ಕಳಿಗೆ 2 ಸರಿ ಅಟೆಂಡೆನ್ಸ್ ತಗೊಳ್ತಾ ಇದ್ವಿ ಸರ್. ಒಂದು 11ರಿಂದ 11ವರೆಗೆ ಮತ್ತೆ 2:15ರಿಂದ 2:00ವರೆಗೆ 2 ಸರಿ ಮಕ್ಕಳ ಒಂದು ಅಟೆಂಡೆನ್ಸ್. ನಿಮ್ ಪರನೇ ಮಾತಾಡ್ತಿದ್ರು. ಅವ್ರು ಏನ್ ಹೇಳ್ತಿದ್ದಾರೆ, ನಿಮಗೆ ಇಷ್ಟು ಕೆಲಸ ಕೊಡ್ತಾ ಇದೀವಿ ಅದಕ್ಕೆ ಬೇರೆ ಯಾರನ್ನ ನೇಮಕ ಮಾಡಿ ಅಂತ ಅವ್ರು ಹೇಳ್ತಾರೆ. ಆಗಸ್ಟ್ ನಾವು ಬಹಳ ಕ್ರಿಷಿಯಲ್ ಪೀರಿಯಡ್ ಸರ್. ಆಗಸ್ಟ್ನಲ್ಲಿ ಒಳ್ಳೆ ಮಳೆ ಬಂದ್ರೆ ಸರ್ ಸುಧಾರಣೆ ಆಗ್ಬೋದು ಸರ್. ಅದರ್ವೈಸ್ ನಮ್ಗೆ ಇಳುವರಿಯಲ್ಲಿ ನಮ್ಗೆ ಕುಂಠಿತ ಎಲ್ಲ ಸಾಧ್ಯತೆ ಇದೆ ಸರ್. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳಿ, ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಅಧ್ಯಕ್ಷ SR ಪಾಟೀಲ್, ತಾಲೂಕು ಪಂಚ್ ಗ್ಯಾರಂಟಿ ಅಧ್ಯಕ್ಷ ಬಸಪ್ಪ ಭಾವಾಕರ್, ಶಾಸಕರ ಆಪ್ತ ಕಾರ್ಯದರ್ಶಿಗಳಾದ ಹರಿಶಂಕರ ಮಠದ್, ಸೋಮಶೇಖರ್ ಬೆನ್ನೂರು, ಬಾಳು ಖಾನಾಪುರ್, ವಿವಿಧ ಇಲಾಖೆ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಮ್ಮ ಕಾರ್ಯದಲ್ಲಿ ಪ್ರಗತಿ ಸಾಧಿಸಿದಂಥ ಅನೇಕ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಯರಿಗೆ, ಸಿಬ್ಬಂದಿ ವರ್ಗಕ್ಕೆ ಪ್ರಮಾಣಪತ್ರ ವಿತರಿಸಿ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅನೇಕ ವಿಷಯಗಳನ್ನು ತಾವು ತಿಳಿಸುತ್ತಾ ತಾಲೂಕಿನ ಈ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ವಿವರಿಸುತ್ತಾ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪರಶುರಾಮ್ ಸಾವಂತ್ ಅವರು ಎಲ್ಲರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಎಲ್ಲರಿಗೆ ವಂದಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಮಾಹಿತಿ ಮಂಜುನಾಥ್ ಎಂ.